ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ಇವತ್ತು ನಿಮ್ಮ ಜೊತೆ ಒಂದು ವಿಶೇಷ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಬಹುಶಃ ಹೆಣ್ಮಕ್ಳಿಗಂತೂ ಇದು ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಹಬ್ಬ ಹರಿದಿನ ಇರಲಿ, ವಿಶೇಷವಾಗಿ ವರಮಹಾಲಕ್ಷ್ಮಿ ಟೈಮ್ನಲ್ಲಂತೂ ನಮ್ಮ ಮನೆಯ ಲಕ್ಷ್ಮಿಗೆ ಒಂದು ಮೈಸೂರು ಸಿಲ್ಕ್ ಸೀರೆ ಉಡಿಸ್ಬೇಕು ಅಂತ ಹೇಳಿ 4:30 ಬೆಳಗಿನ ಜಾವಕ್ಕೆ ಎದ್ದು ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ತೀರಲ್ಲ ನೀವು. ಏನು ಚಳಿ ಇರಲಿ, ಮಳೆ ಇರಲಿ, ಏನೇ ಆದರೂ ಲೆಕ್ಕಿಸದೆ ಹೋಗಿ ನಿಂತ್ಕೊಂಡು ಕೊನೆಗೆ ಜಿದ್ದಿ ಹೋರಾಟ. ನಾನು ಜುಟ್ಟು ಅಂತ ಹೇಳ್ತಿಲ್ಲ, ಬೇಡ ನಿಮಗೆ ಬೇಜಾರಾಗುತ್ತೆ ಅಂತ. ಏನು ಅಲ್ಲಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಡೆಯುವಷ್ಟೇ ಹೋರಾಟ ಸೀರೆಗಳಿಗಾಗಿ ಏನು ನಡೆಸ್ತೀವಲ್ಲ ನಾವು ಹೆಣ್ಮಕ್ಳು. ಈ ಅಂತಹ ವಿಶೇಷ ಏನದು ಮೈಸೂರು ಸಿಲ್ಕ್ ಸೀರೆ ಅಂತಂದರೆ, ಯಾವಾಗ ಇದು ಶುರುವಾಯಿತು ಮತ್ತು ಇವಾಗ ಏನು ಎಲ್ಲ ಕಡೆ ಕೇಳಿಬರ್ತಿದೆ, ಇನ್ಮೇಲಿಂದ ಮೈಸೂರು ಸಿಲ್ಕ್ ಸೀರೆ ಮಾರಾಟನೇ ಮಾಡಲ್ವಂತೆ, ಅಂದರೆ ಪ್ರೊಡಕ್ಷನ್ನೇ ಆಗಲ್ವಂತೆ, ಉತ್ಪಾದನೆನೇ ಆಗದೆ ಇದ್ರೆ ಮಾರಾಟ ಎಲ್ಲಿಂದ ಮಾಡ್ತಾರೆ ಅಂತ. ಈಗಾಗಲೇ ಒಂದು 2-3 ವರ್ಷದಿಂದಂತೂ ಭಾಳ ಕಡಿಮೆ ಆಗಿಬಿಟ್ಟಿತ್ತು ಸೇಲ್ಸು. ಆ ಸೇಲ್ಸ್ ಕಡಿಮೆ ಅಲ್ಲ, ಬೇಡಿಕೆ ವಿಪರೀತ ಆಗಸದೆತ್ತರಕ್ಕೆ, ಆದರೆ ಉತ್ಪಾದನೆ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಏನಿದ್ರದ್ದೆಲ್ಲ ರಾಮಾಯಣ ಅಂತ ಒಂದ್ಸರಿ ಬನ್ನಿ ವಿಚಾರ ತಿಳ್ಕೊಂಡು ಬರೋಣ. ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈ ಮೈಸೂರು ಸಿಲ್ಕ್ ಸೀರೆ ನಿಮಗೆ ಗೊತ್ತು, ಸಾಕಷ್ಟು ರೇಷ್ಮೆ ಸೀರೆಗಳಿವೆ. ಇಳಕಲ್ಲಿದೆ ನಿಮಗೆ ಗೊತ್ತು, ಮೊಳಕಾಲ್ಮೂರಿದೆ ನಿಮಗೆ ಗೊತ್ತು, ಮತ್ತು ಮಂಡ್ಯದಲ್ಲೆಲ್ಲ ರೇಷ್ಮೆ ಸೀರೆ ಏನು ತಯಾರು ಮಾಡ್ತಾರಲ್ಲ, ಈ ರೇಷ್ಮೆ ಸೀರೆ ಮಂಡ್ಯದಲ್ಲಿ ತಯಾರಾಗಿ ಕಂಚಿಗೆ ಹೋಗುತ್ತೆ. ಕಂಚಿಗೆ ಸಪ್ಲೈ ಆಗೋದು ನಮ್ಮ ಕಡೆಯಿಂದ ಸೀರೆಗಳು. ಮತ್ತು ಕೊಳ್ಳೇಗಾಲದಲ್ಲಿದೆ, ಇಲ್ಲಿ ಆನೇಕಲ್ಲಲ್ಲಿದೆ, ಸುತ್ತಮುತ್ತ ತುಂಬ ಇವೆ. ಬೆಳಗಾವಿ ಸಿಲ್ಕ್ ಸ್ಯಾರಿ ಇದೆ, ಹುಬ್ಬಳ್ಳಿ ಸಿಲ್ಕ್ ಸ್ಯಾರಿ ಇದೆ, ಉಡುಪಿ ಸ್ಯಾರೀಸ್ ಇದೆ, ಕಾಸರಗೋಡು ಸ್ಯಾರಿ ಇದೆ. ಇವೆಲ್ಲ ಇದ್ದು ಇಷ್ಟೆಲ್ಲ ತರೇವಾರಿ ರೇಷ್ಮೆ ಸೀರೆಗಳು ಒಂದು ನಾಡು ನಮ್ಮ ಕರ್ನಾಟಕ. ಆದ್ರೂ ಮೈಸೂರು ಸಿಲ್ಕ್ ಅಂದರೆ ಅದಕ್ಕೇನೋ ಒಂದು, ಅದರ ಒಂದು ಮೆರುಗು, ಅದನ್ನ ಬಿಟ್ಟರೆ ಒಂದು ಹೆಣ್ಮಕ್ಳಿಗಾಗೋ ಫೀಲ್, ನಿಜವಾಗ್ಲೂ ಇದು ಆ ಫೀಲ್ ಅಂತಲೇ ನಾನು ಹೇಳ್ತೀನಿ. ಆ ಅನುಭವ ಎಂಥ ಒಂದು, ಮಲ್ಲಿಗೆಯನ್ನು ನಾವು ಸೀರೆ ಮಾಡ್ಕೊಂಡು ಉಟ್ರೆ ಹೆಂಗಿರುತ್ತೋ ಆ ಒಂದು ಅನುಭವ ಕೊಡುತ್ತೆ ಮೈಸೂರು ಸಿಲ್ಕು. ಮಹಾರಾಜರು ನಮ್ಮದೇ ಆದ ಒಂದು ವಿಶೇಷವಾದ ರೇಷ್ಮೆಯನ್ನು ನಾವು ಉತ್ಪಾದಿಸಬೇಕು ಅಂತ ಹೇಳಿಬಿಟ್ಟು 1912ರಲ್ಲಿ ಸ್ವಿಟ್ಜರ್ಲ್ಯಾಂಡಿಂದ ತರಿಸಿದ್ರಂತೆ 38 ಲೂಮ್ಗಳನ್ನು. ಅದು ಪವರ್ ಲೂಮ್ ಅಂತ ಹೇಳಿದ್ರೆ ಆಗ್ಲೇ ವಿದ್ಯುತ್ ಚಾಲಿತ ಮಗ್ಗಗಳನ್ನು ತರಿಸ್ಬಿಟ್ಟಿದ್ರಂತೆ. ತರಿಸಿ ಇಲ್ಲಿ ಎಲ್ಲಪ್ಪ ಮಾಡಿದ್ರು ಇದನ್ನು ಅಂತ ಹೇಳಿದ್ರೆ, ಟಿ ನರಸೀಪುರದಲ್ಲಿ ಫಿಲೇಚರ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ನೂಲು ಉತ್ಪಾದನಾ ಘಟಕ. ಅಂದರೆ ರೇಷ್ಮೆ ಗೂಡು ಏನು ಇವಾಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ರೇಷ್ಮೆ ಕೃಷಿ ಅಂತ ಹೇಳಿದ್ರೆ ಹಿಪ್ಪು ನೇರಳೆಯನ್ನು ನಾವು ಬೆಳಿತೀವಿ. ಆ ಹಿಪ್ಪು ನೇರಳೆಗಳಿಗೆ ಮೇಜರ್ 2 ಮಾರ್ಕೆಟ್ ಇದೆ. ಒಂದು ಮುಡಿಗುಂಡಂ, ಅದು ಬಂದು ಕೊಳ್ಳೇಗಾಲದ ಹತ್ರ ಇದೆ, ಇನ್ನೊಂದು ರಾಮನಗರ. ಇವೆರಡು ಮೇಜರ್ ಮಾರ್ಕೆಟ್ಗಳು ಎಲ್ಲಿಗೆ ರೇಷ್ಮೆ ಗೂಡನ್ನ ಒಂದು ಮಾರಾಟ ಅಲ್ಲಾಗುತ್ತೆ. ಅಲ್ಲಿಂದ ಸಪ್ಲೈ ಆಗುತ್ತೆ ಎಲ್ಲಿಗೆ ಅಂತ ಹೇಳಿದ್ರೆ, ಟಿ ನರಸೀಪುರದಲ್ಲಿರುವ ಕರ್ನಾಟಕ KSIC ಫಿಲೇಚರ್ ಅಂತ ಹೇಳಿದ್ರೆ, KSIC ಅಂದರೆ ಕರ್ನಾಟಕ ಸ್ಟೇಟ್ ಸಿಲ್ಕ್ ಇಂಡಸ್ಟ್ರಿ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ರೇಷ್ಮೆ ಉತ್ಪಾದನಾ ನಿಗಮ ಏನಿದೆ, ಆ ರೇಷ್ಮೆ ಉತ್ಪಾದನಾ ನಿಗಮದ ಒಂದು ಫಿಲೇಚರ್ ಅಂದರೆ ನೂಲು ಸುತ್ತುವ ಘಟಕ, ಅಂದರೆ ನೂಲು ತಯಾರಿಸುವ ಘಟಕ ಏನಿದೆ, ಅದಿರೋದು ಟಿ ನರಸೀಪುರದಲ್ಲಿ. ಕಾವೇರಿ ಕಪಿಲಾ ಸಂಗಮದ ಒಂದು ತೀರ್ಥಕ್ಷೇತ್ರ ಅಂತಲೂ ಹೇಳ್ತೀವಿ, ಯಾಕೆಂದರೆ ಅದನ್ನ ದಕ್ಷಿಣ ಕಾಶಿ ಅಂತ ಹೇಳ್ತೀವಿ. ಈ ಒಂದು ಯಾಕೆಂದರೆ ಇದು 2 ನದಿಗಳ ಮತ್ತು ಇನ್ನೊಂದು ಗುಪ್ತಗಾಮಿನಿ ಇದೆ, 3 ಸೇರಿ ಅಲ್ಲಿ ಒಂದು ಏನು ಸಂಗಮ ಕ್ಷೇತ್ರ ಆಗಿದೆ. ಇಲ್ಲಿ ಮಹಾರಾಜರು ಯಾತಕ್ಕೆ ಈ ಫಿಲೇಚರ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ, ನದಿ ನೀರಿನ ಕ್ವಾಲಿಟಿ, ಗುಣಮಟ್ಟ ಭಾಳ ಪ್ಯೂರ್ ಅದು ಅಂತ ಹೇಳಿಬಿಟ್ಟು ಇಲ್ಲಿ ಮತ್ತು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಯುವಂಥ ಹಿಪ್ಪು ನೇರಳೆಯಿಂದ ಏನು ನಾವು ರೇಷ್ಮೆ ಗೂಡನ್ನು ತಯಾರಿಸಿ ಅದನ್ನಲ್ಲಿ ಬೇಯಿಸ್ತೀವಲ್ಲ, ಆ ಬೇಯಿಸೋ ಘಟಕ ಇದು. ಸೊ ಇಲ್ಲಿ ಈ ಯಾವ ತರಹದ ಬೇಯಿಸ್ತೀವಿ ಅಂತ ಹೇಳಿದ್ರೆ, 2 ದೊಡ್ಡ ಹಂಡೆ ಅಂದರೆ ಬಾಯ್ಲರ್ಸ್, 2 ಹಂಡೆಗಳನ್ನು ನಾವು ಸ್ಥಾಪನೆ ಮಾಡಿದ್ದಾರೆ ಮಹಾರಾಜರು. ಒಂದು 5 ಟನ್ ಪರ್ ಅವರ್, ಅಂದರೆ ಒಂದೇ ಒಂದು ಗಂಟೆಯಲ್ಲಿ 5 ಟನ್ ಬೇಯಿಸುತ್ತೆ ಒಂದು ಏನು ಹಂಡೆ. ಇನ್ನೊಂದು 2 ಟನ್ ಬೇಯಿಸುತ್ತೆ. ಸೊ ಈ 2 ದೊಡ್ಡ ಬಾಯ್ಲರ್ಗಳಿವೆ ಈ ಒಂದು ಏನು ಟಿ ನರಸೀಪುರ ಫಿಲೇಚರಲ್ಲಿ. ಈ
ಘಟಕದಲ್ಲಿ ಏನು ನೂಲು ಉತ್ಪಾದನೆ ಆಗುತ್ತೆ, ರೇಷ್ಮೆ ನೂಲು, ಇದು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ, ಅಂದರೆ ಮೈಸೂರಿನಲ್ಲಿರುವಂತಹ ಸಿಲ್ಕ್ ಫ್ಯಾಕ್ಟ್ರಿ ಮತ್ತು ಚನ್ನಪಟ್ಟಣದ ಸಿಲ್ಕ್ ಫ್ಯಾಕ್ಟ್ರಿ, ಈ ಎರಡೂ ಘಟಕಗಳಿಗೆ ಪೂರೈಕೆ ಆಗುತ್ತೆ. ಅಲ್ಲಿ ನೂಲಿನಿಂದ ಸೀರೆ ತಯಾರಾಗುತ್ತೆ. ಸೀರೆ ಅಂತ ಹೇಳಿದ್ರೆ ವಸ್ತ್ರವಾಗಿ ತಯಾರಾಗಿ ಬರುತ್ತೆ. ಆ ವಸ್ತ್ರವನ್ನು ಆಮೇಲೆ ಸೀರೆ ಮಾಡ್ತಾರೆ. ಪ್ರತಿನಿತ್ಯ 800 ಸೀರೆ ತಯಾರಾಗುತ್ತೆ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದಂತಹ ಈ ಒಂದು ಮೈಸೂರು ಸಿಲ್ಕ್ ಕಾರ್ಖಾನೆ ಏನಿದೆಯಲ್ಲ, ಇದಕ್ಕೆ ದೇಶಾದ್ಯಂತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಹಳ ಒಂದು ಬೇಡಿಕೆ ಇದೆ. ಎಲ್ಲಿ ನೀವು ಎಕ್ಸಿಬಿಷನ್ ಹಾಕಿದ್ರು, ಇಲ್ಲಿಂದ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾರೆ, ಅಮೇರಿಕಾದಿಗೆಲ್ಲ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಾರೆ 1 to 2 ರೇಟ್ಗೆ. ಇಷ್ಟು ಒಂದು ಬೇಡಿಕೆ ಇರುವಂತಹ ಸೀರೆ ಆದ್ರೂ ಇದಕ್ಕೆ ಅಭಾವ ಯಾಕೆ? ಸಾಮಾನ್ಯ ಬೇಡಿಕೆ ಅಂತ ಹೇಳಿದ್ರೆ ಅದಕ್ಕೆ ದುಪ್ಪಟ್ಟು ನಾವು ಪ್ರೊಡಕ್ಷನ್ ಮಾಡಬೇಕು, ಆದರೆ ಇಲ್ಲಿ ಪ್ರೊಡಕ್ಷನ್ ಅಷ್ಟು ಆಗ್ತಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕೇಳಬಹುದು ನೀವು. ಕಾರಣ ಏನು ಅಂತ ಹೇಳಿದ್ರೆ, ನಾವು ಇವಾಗ ಏನು ಸಪ್ಲೈ ಮಾಡ್ತೀವಲ್ಲ ನೂಲು, ನಾವು ಅದನ್ನು ಇಷ್ಟಕ್ಕೆ ಅಂತ ಸೀಮಿತ ಮಾಡ್ಕೊಂಡಿದ್ದೀವಿ. ಪ್ರತಿದಿನಕ್ಕೆ 800 ಸೀರೆ ಅಂದರೆ 800 ಸೀರೆನೇ, ಇಷ್ಟನ್ನೇ. ನಾವು ಬಹುಶಃ ಕೋಟ್ಯಾಂತರ ರೂಪಾಯಿ ಲಾಭ ಇದ್ರೂ ಈ ಕಾರ್ಖಾನೆ, ಯಾವುದೇ ಕಾರ್ಖಾನೆ ಆಗಿದ್ರೂ ಇದು ಎಕ್ಸ್ಪ್ಯಾನ್ಷನ್ ಹೊಟ್ಟೋಗ್ತಿತ್ತು. ಆದರೆ ಇಲ್ಲಿ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತರಣೆ ಮಾಡಲೇ ಇಲ್ಲ, ನಾವು ಅಪ್ಗ್ರೇಡೇಷನ್ಗೆ ಹೋಗಲೇ ಇಲ್ಲ. ನಾವು ಏನು 1912ರಲ್ಲಿ ಸ್ಥಾಪನೆ ಮಾಡಿದ್ರು ಅದೇ ಒಂದು ಸಾಮರ್ಥ್ಯವನ್ನೇ ಉಳಿಸ್ಕೊಂಡು ಅಷ್ಟಕ್ಕೆ ಮಾಡ್ತಾ ಇದ್ದೀವಿ. ಅದರಿಂದಾಗಿ ಇವತ್ತು ನಮಗೆ ಅಭಾವ ಜಾಸ್ತಿ ಆಗ್ತಾ ಇದೆ, ಬೇಡಿಕೆ ವಿಪರೀತ ಇದೆ. ನೀವು ಯಾವಾಗಲಾದ್ರು ಪರಿಶೀಲನೆ ಅಂದರೆ ಚೆಕ್ ಮಾಡಿ ನೋಡಿದ್ದೀರಾ ಎಷ್ಟಿದೆ ಇದ್ರದ್ದು ಬೇಸಿಕ್, ಅಂದರೆ ಮಾಡೆಲ್ ಅಂತ ಹೇಳ್ತೀವಿ, ಬೇಸಿಕ್ ಮಾಡೆಲ್ ಅಂತ ಹೇಳಿದ್ರೆ ಕನಿಷ್ಠ ಬೆಲೆಯ ಸೀರೆ ಎಷ್ಟಿದೆ ಅಂತ ಹೇಳಿದ್ರೆ 12,000ರಿಂದ 13,000ದಿಂದನೇ ಇದ್ರ ರೇಂಜ್ ಶುರುವಾಗೋದು. ಯಾತಕ್ಕೆ ಇದಕ್ಕೆ ಇಷ್ಟು ಕಾಸ್ಟ್ಲಿಂದ? ಒಂದು ಅತ್ಯುತ್ತಮ ಅಥವಾ ಉತ್ಕೃಷ್ಟ ಗುಣಮಟ್ಟದ ರೇಷ್ಮೆ ಒಂದು, ಇನ್ನೊಂದು ಗೋಲ್ಡ್ ಜರಿ. ಇದರಲ್ಲಿ ಏನು ಜರಿ ಬಳಸ್ತಾರಲ್ಲ ಆ ಜರಿ ಡೈರೆಕ್ಟ್ ಚಿನ್ನದಿಂದ ಮಾಡುವಂಥದ್ದು, ಇದು ಮಾಸಲಾಗಲ್ಲ. ಹಾಗಾಗಿನೇ ಅದರಲ್ಲಿ ಆ ಒಂದು, ನೀವು ಫ್ಯಾಕ್ಟ್ರಿಗೆ ಹೋದರೆ ನೋಡಬಹುದು, ಚಿನ್ನದ ಗುಳಿಗೆಗಳಿರುತ್ತೆ. ಅದೇನಂದರೆ ಜರಿನ ಕಾಯಿಸಿ, ಚಿನ್ನ ಕಾಯಿಸಿ ಜರಿ ಮಾಡ್ತಾರೆ ಅದರಲ್ಲಿ. ಹಾಗಾಗಿ ಇದು ಪಾಲಿಯೆಸ್ಟರ್ ಜರಿ ಇಲ್ಲ, ಟೆಸ್ಟೆಡ್ ಜರಿಗಳಿಲ್ಲ, ಪ್ಯೂರ್ ಜರಿ, ಪ್ಯೂರ್ ರೇಷ್ಮೆ. ಹಾಗಾಗಿನೇ ಇದಕ್ಕೆ ಜಾಸ್ತಿ ಬೇಡಿಕೆ. ಪ್ರತಿಯೊಬ್ಬ ಹೆಣ್ಮಕ್ಳು ಏನು ಹೇಳ್ತಾರೆ ಅಂದರೆ, ನಮ್ಮ ಸಂಗ್ರಹದಲ್ಲಿ, ಸೀರೆ ಸಂಗ್ರಹದಲ್ಲಿ ಕನಿಷ್ಠ ಒಂದಾದರೂ ಮೈಸೂರು ಸಿಲ್ಕ್ ಇರಬೇಕು ಅಂತ ಹೇಳ್ಕೊತಾರೆ. ಎಲ್ಲ ಪರಸ್ಪರ ಮಾತಾಡುವಾಗ ಇವಾಗ ಚಿನ್ನದ ಬೆಲೆ ಪ್ಲಸ್ ಮೈಸೂರು ಸಿಲ್ಕ್ ಸೀರೆ, ಇದೇ ಮಾತುಕತೆ ಎಲ್ಲಿ ಹೋದ್ರೂ ನಾವು ಕೇಳೋದು. ಈ ಎಲ್ಲದರ ಮಧ್ಯೆ ಮೈಸೂರು ಸಿಲ್ಕ್ ಸೀರೆಗಿರುವ ಇನ್ನೊಂದು ಪ್ರಾಮುಖ್ಯತೆ ಏನಂದ್ರೆ, ಇದು GI ಟ್ಯಾಗ್. ಅಂದ್ರೆ GI ಟ್ಯಾಗ್ ಯಾಕೆ ಬಹಳ ಪ್ರಮುಖವಾಗುತ್ತೆ ಅಂದ್ರೆ, ನಿಮಗೆಲ್ಲ ಗೊತ್ತಿದೆ, ಕೊಲ್ಹಾಪುರಿ ಚಪ್ಪಲನ್ನ ಪ್ರಾಡಾ ಕಂಪ್ನಿಯವರು ಇಟಾಲಿಯಲ್ಲಿ ಅವರ ಫ್ಯಾಷನ್ ಶೋನಲ್ಲಿ ಬಳಸಿದ್ದಕ್ಕೆ ನಾವು 500 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡ್ತೀವಿ ಅಂತ ನಮ್ಮ ಲಿಡ್ಕರ್ ಮತ್ತು ಮಹಾರಾಷ್ಟ್ರದ ಲಿಡ್ಕಾಮ್ ಇಬ್ರು ಸೇರಿ ಜಂಟಿಯಾಗಿ ಅವ್ರಿಗೆ GI ಟ್ಯಾಗನ್ನ ಒಂದು ಪ್ರಸ್ತಾಪವನ್ನು ಮಾಡಿದ್ರಿಂದ, GI ಟ್ಯಾಗ್ ಅಂದರೆ ಗ್ಲೋಬಲ್ ಜಿಯೋಗ್ರಾಫಿಕಲ್ ಇಂಡೆಕ್ಸ್, ಈ ಒಂದು ಪ್ರಾವಿಷನ್ ಏನಿದೆ ಅದನ್ನು ಪ್ರಸ್ತಾಪ ಮಾಡಿದ್ರಿಂದ ಅವರು ನಮ್ಮ ದೇಶಕ್ಕೆ ಬಂದು, ಇದೇ ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಏನು ಕೊಲ್ಲಾಪುರಿ ಚಪ್ಪಲಿಗಳು ಏನು ತಯಾರಾಗುವಂಥ ಒಂದು ಕಾರ್ಮಿಕರ ಒಂದು ಶಿಬಿರಗಳಿವೆ ಅಥವಾ ಕಾಲೋನಿಗಳಿವೆ, ಅಲ್ಲಿಗೆಲ್ಲ ಬಂದು ವಿಸಿಟ್ ಮಾಡಿ ಅವರು ಇವಾಗ ಅಲ್ಲಿಂದ ಪ್ರೊಡಕ್ಷನ್ ಶುರು ಮಾಡಿಸ್ತಿದಾರಲ್ಲ, ಇದೆಲ್ಲ ಸಾಧ್ಯವಾಗಿದ್ದು GI ಟ್ಯಾಗ್ ಅನ್ನೋ ಒಂದು ಇದರಿಂದ. ಈ ಕಾನೂನಿದೆ, ಬಹಳ ಬಲಿಷ್ಠ ಇದೆ. 1999ರಲ್ಲಿ ಇದು ಜಾರಿಯಾಗಿದೆ. ಇದನ್ನು ನಾವು 2005ರಲ್ಲಿ ಅದರ ಅನ್ವಯ ರಿಜಿಸ್ಟರ್ ಮಾಡಿಸಿದ್ವಿ KSI ಸೀರೆಗಳನ್ನು. ಹಾಗಾಗಿ ಇದನ್ನು ಯಾರು ನಕಲಿ ಮಾಡೋ ಹಾಗಿಲ್ಲ. ಇದರ ಬಳಕೆ ಅವರು ನಮ್ಮ ಪರ್ಮಿಷನ್ ತೊಗೊಳ್ಳೋದೆ ಮಾಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ಮಾಡೋ ಹಾಗೇ ಇಲ್ಲ, ಪರ್ಮಿಷನ್ ಲೆಕ್ಕನೇ ಇಲ್ಲ ಇದರಲ್ಲಿ, ಮಾಡೋ ಹಾಗೇ ಇಲ್ಲ. ಈ GI ಟ್ಯಾಗ್ ಹೊಂದಿರುವಂತಹ ರೇಷ್ಮೆ ಸೀರೆಯನ್ನು ನೀವು ಪ್ರೊಡಕ್ಷನ್ ನಿಲ್ಲಿಸಬೇಕಾಗಿ ಬರುತ್ತೆ. ಈ ಒಂದು 5 ಎಕರೆ ಜಾಗ ಕ್ರೀಡಾಂಗಣಕ್ಕೆ ಕೊಟ್ಟರೆ ನೀವು. ಸೊ ಇದು ಕೂಡ ಮುಖ್ಯ. ನೀವು ಕೇಳ್ಬೋದು, ಕಳೆದ 1 ವಾರದಿಂದ ಮೈಸೂರು ಸಿಲ್ಕ್ ವಿಷಯದಲ್ಲಿ ದೊಡ್ಡ ತಲ್ಲಣ ಶುರುವಾಗಿದೆ. ಏನದು, ಯಾಕೆ ಅಂತ ಹೇಳೋದಾದರೆ, ಈ ಟಿ ನರಸೀಪುರ ಫಿಲೇಚರ್ ಘಟಕ ಏನಿದೆ, ಇದು ಒಟ್ಟು 13 ಎಕರೆ ಜಾಗದಲ್ಲಿದೆ. ಕಾವೇರಿ ಕಪಿಲಾ ನದಿ ದಂಡೆಯಲ್ಲಿದೆ. ಇಲ್ಲಿ
13 ಎಕರೆಯಲ್ಲಿ 5 ಎಕರೆಯನ್ನ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಅಂತ ಹೇಳಿ 2025 ಅಂದ್ರೆ ಕಳೆದ ಸಾಲಿನ ಬಜೆಟ್ ಆಯವ್ಯಯ ಮಂಡನೆ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ಕೋಟಿ ಅನುದಾನವನ್ನ ನಿಗದಿಪಡಿಸಿ ಘೋಷಣೆ ಮಾಡಿದ್ರು. ಅಂದ್ರೆ ಟಿ ನರಸೀಪುರದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ 5 ಎಕರೆ ಪ್ರದೇಶದಲ್ಲಿ 5 ಕೋಟಿ ವೆಚ್ಚದಲ್ಲಿ ಮಾಡಬಹುದು, ಇದಕ್ಕೆ ನಾವು ಕೊಡ್ತೀವಿ ಅನುದಾನ ಅಂತ ಹೇಳಿದ್ರು. ಇವರು ಸುತ್ತ ಹುಡುಕಿ ಎಲ್ಲೂ ಇಲ್ಲ ಜಾಗ ಇರೋದಿಲ್ಲಿ, ಇದು ಸುಮ್ಮನೆ ವೇಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಈ ಫಿಲೇಚರ್ ಅಂತ ಹೇಳಿದ್ರೆ ರೇಷ್ಮೆ ನೂಲು ಉತ್ಪಾದನಾ ಘಟಕ ಏನಿದೆ ಇದರಲ್ಲಿರುವಂತಹ 13 ಎಕರೆ ಪ್ರದೇಶದಲ್ಲಿ 5 ಎಕರೆ ತಗೊಂಡ್ರೆ ಏನಾಗಲ್ಲ ಅನ್ನೋದು ಅಧಿಕಾರಿಗಳ ಒಂದು ಅಂಬೋಣ. ಆದರೆ ವಾಸ್ತವದಲ್ಲಿ ಹಾಗಿಲ್ಲ. ಈ ಬಾಯ್ಲರ್ಗಳು ನಾನು ಈಗಾಗಲೇ ಹೇಳಿದೆ, ಪ್ರತಿ ಗಂಟೆಗೆ 5 ಟನ್ ಬೇಯಿಸಿದ್ರೆ ರೇಷ್ಮೆ ಗೂಡುಗಳನ್ನು ಇನ್ನೊಂದು 2 ಟನ್ ಬೇಯಿಸುತ್ತೆ ಯಾವುದು ಬಾಯ್ಲರ್. ಇದರಿಂದ ಏನು ಹಬೆ ಅಥವಾ ವಾತಾವರಣದಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ. ಅದನ್ನು ತಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಹಸಿರು ಹೊದಿಕೆ ಬೇಕೇ ಬೇಕು. ಇಲ್ಲಿ 555 ಮರಗಳು, 100 ವರ್ಷದ ಅರಳಿ ಮರ, ನಾಗಪುಷ್ಪ ಮರದಿಂದ ಹಿಡಿದು 3 ವರ್ಷದ ಅಡಿಕೆ ಮತ್ತು ತೆಂಗು ಸಸಿಗಳವರೆಗೆ 500ಕ್ಕೂ ಹೆಚ್ಚು ಮರ ಇವೆ ಇಲ್ಲಿ. ಅಂದ್ರೆ ಸಸ್ಯ ಸಂಪತ್ತು ಅಥವಾ ವನ ಸಂಪತ್ತು ಇಲ್ಲಿದೆ. ನೀವಿವಾಗ ಇಷ್ಟೂ ಮರಗಳನ್ನ ತರಿದೆ ಅಥವಾ ಕಡಿದೆ ಕ್ರೀಡಾಂಗಣ ನಿರ್ಮಾಣ ಹೇಗೆ ಮಾಡ್ತೀರಿ? ಹೌದು, ಹೆಣ್ಮಕ್ಳಿಗೆ ರೇಷ್ಮೆ ಮುಖ್ಯ, ಯುವ ಜನರಿಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಆಡೋದಕ್ಕೆ ಕ್ರೀಡಾಂಗಣ ಮುಖ್ಯ. ಆದರೆ ಅಷ್ಟು ತಾಪಮಾನ ಇರುವಂತಹ ಜಾಗದಲ್ಲಿ ನೀವು ಕ್ರೀಡಾಂಗಣ ನಿರ್ಮಾಣ ಮಾಡಿದ್ರೆ ಆ ಮಕ್ಕಳಿಗೆ ಆಟ ಆಡೋಕ್ಕಾಗುತ್ತಾ ಅಲ್ಲಿ? ಇದು ನಾವು ಯೋಚನೆ ಮಾಡಬೇಕಾಗಿರೋಂಥ ಒಂದು ಸಂಗತಿ. ಆಗೇನಾಗುತ್ತೆ, ಅಷ್ಟೇ ಅಲ್ಲ, ನೀರು ಸಪ್ಲೈ ಆಗೋ ಪೈಪ್ಲೈನ್ ಕೂಡ ಅಲ್ಲೇ ಇದೆ. ಈ ಒಂದು ಘಟಕಕ್ಕೆ ಏನು ನೀರು ಸಪ್ಲೈ ಆಗುತ್ತಾ ಆ ಪೈಪ್ಲೈನ್ ಕೂಡ ಅಲ್ಲೇ ಇದೆ. ಅದು ಅಷ್ಟೇ ಅಲ್ಲ, ಅದ್ರ ಜೊತೆಗೇನೆ ಈ ಕಲ್ಲಿದ್ದಲು ಪ್ರತಿದಿನ 5 ಟನ್ ಕಲ್ಲಿದ್ದಲು ಬೇಕು ಈ ಒಂದು ಕಾರ್ಖಾನೆ ಪ್ರೊಡಕ್ಷನ್ಗೆ. ಆ ಹಾರು ಬೂದಿ ಏನು ಬರುತ್ತೆ, ಆ ಕಲ್ಲಿದ್ದಲು ಸುಡೋದ್ರಿಂದ ರಿಲೀಸ್ ಆಗುತ್ತಲ್ಲ, ಅದನ್ನು ಹೀರ್ಕೊಳ್ಳೋದಕ್ಕೆ ಅಥವಾ ಅದು ಜನವಸತಿಯತ್ತ ಹಾರದೆ ಅಲ್ಲೇ ತಡೆಯೋದಕ್ಕೆ ಹಸಿರು ಹೊದಿಕೆ ಮತ್ತು ವನ ಸಂಪತ್ತು ನಮಗೆ ಬೇಕೇ ಬೇಕು. ಈ ಹಸಿರು ಹೊದಿಕೆ ಅಷ್ಟು ಅನಿವಾರ್ಯ ಆಗಿರುವಾಗ ನೀವು ಅದನ್ನು ತರಿದ್ರೆ ಈ ಕಾರ್ಖಾನೆ ಹೇಗೆ ನಿಮಗೆ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ? ಸಹಜವಾಗಿಯೇ ಜನ ಕಂಪ್ಲೇಂಟ್ ಮಾಡ್ತಾರೆ, ವಾತಾವರಣದಲ್ಲಿ ಉಷ್ಣತೆ ವಿಪರೀತ ಆಗಿದೆ, ನಮಗೆ ಈ ಘಟಕ. ಈ 2000 ಜನಕ್ಕೆ ಉದ್ಯೋಗ ಕೊಟ್ಟಿದೆ ಈ ಒಂದು ರೇಷ್ಮೆ ಕಾರ್ಖಾನೆ, ಮೈಸೂರು ಸಿಲ್ಕ್ ಕಾರ್ಖಾನೆ. ಇವಾಗ ನೀವು ಇಲ್ಲಿ ಬಿಟ್ಬಿಟ್ಟು ಬೇರೆ ಎಲ್ಲೋ ಮಾಡ್ತೀವಿ ಅಂದರೆ ಇದೇ ಗುಣಮಟ್ಟ ನೀವು ಕಾಯ್ದುಕೊಳ್ಳೋಕೆ ಸಾಧ್ಯನಾ? ಮತ್ತು ನೀವು ಆವಾಗ ಚೈನಾದಿಂದ ರೇಷ್ಮೆ ಆಮದು ಮಾಡೋದು ಅನಿವಾರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಒಂದು ರೇಷ್ಮೆ ಗೂಡುಗಳ ಪ್ರೊಡಕ್ಷನ್ಗೂ ಹೊಡೆತ ಬೀಳುತ್ತೆ, ಹಿಪ್ಪನೇರಳೆ ಬೇಸಾಯ ಇರ್ಬೋದು ಎಲ್ಲದಕ್ಕೂ. ಸೊ ಹಾಗಾಗಿ ಒಂದಕ್ಕೊಂದು ಚೈನ್ ಲಿಂಕ್ ಇದು. ನಮ್ಮ ಕರ್ನಾಟಕದ ಅಸ್ಮಿತೆ ಏನಿದೆಯಲ್ಲ, ಮೈಸೂರು ಸಿಲ್ಕ್ ಸೀರೆ ಅಸ್ಮಿತೆಗಳಲ್ಲಿ ಒಂದು ಇದು ಮೈಸೂರು ಸಿಲ್ಕ್ ಸೀರೆ. ಐತಿಹಾಸಿಕ ಮೈಸೂರು ಸಿಲ್ಕ್ ಇದು, ನಮ್ಮ ಪರಂಪರೆ ಇದು. ಇದನ್ನು ನಾವು ಉಳಿಸ್ಕೋಬೇಕು. ಬರೀ ಹೆಣ್ಮಕ್ಳು ಉಟ್ಕೊಳ್ಳೋದಕ್ಕೆ ವರಮಹಾಲಕ್ಷ್ಮಿಗೆ ತೊಡಸೋದಕ್ಕಷ್ಟೇ ಅಲ್ಲ, ನಮ್ಮ ಪರಂಪರೆ ಇದು. ಇದನ್ನು ನಾವು ಉಳಿಸ್ಕೊಳ್ಳೇಬೇಕು. ಇದನ್ನು ನಾವು ಉಳಿಸ್ಕೋಬೇಕು ಅಂದರೆ ಈ 5 ಎಕರೆನ ನೀವು ಇವಾಗ ಏನು ಕ್ರೀಡಾ ಇಲಾಖೆಗೆ ವರ್ಗಾವಣೆ ಮಾಡಿದ್ದೀರಲ್ಲ, ಖಾತೆನೂ ಮಾಡಿಕೊಟ್ಬಿಟ್ಟಿದ್ದೀರಿ. 4 ತಿಂಗಳಾಗೋಗಿದೆ ಸರ್ಕಾರ ಮಾಡಿ. ಇದನ್ನು ದಯಮಾಡಿ ಫಸ್ಟ್ ಹಿಂತೆಗೆದುಕೊಳ್ಳಿ. ಈ ಜಾಗದ ಬದಲಿಗೆ ಸುತ್ತಮುತ್ತ ಖಾಸಗಿಯವರಿಂದ ತಗೊಳ್ಳಿ. ಇದರಲ್ಲ, ನೀವು ದುಡ್ಡು ಕೊಡಿ, ತಗೊಳ್ಳಿ ಅವರಿಂದ. ಯಾಕಾಗಬಾರ್ದು? ಮಕ್ಕಳಿಗೆ ಕ್ರೀಡಾಂಗಣ ಖಂಡಿತ ಬೇಕು, ಕೊಡಿ, ಅವ್ರ ಹತ್ರ ತೆಗೆಸ್ಕೊಂಡು ಕೊಡಿ. ಅದಕ್ಕೆ ಸರ್ಕಾರದ ಈ ಐತಿಹಾಸಿಕ ಜಾಗವನ್ನು ತಗೊಳ್ಳೋದು ಎಷ್ಟು ಸರಿ? ಇಷ್ಟು ಆ ಮರಗಳ ಮಾರಣ ಹೋಮ ಮಾಡಿ ನೀವು ಕ್ರೀಡಾಂಗಣ ಕಟ್ಟೋವಂಥದ್ದು ಏನಿದೆ ಅಲ್ಲಿ? कभी ट्रेडिंग में